ಇನ್ನು ಮಹಾರಾಷ್ಟ್ರದ ಉಪಮುಖ್ಯಮಂತ್ರಿ ಅಜಿತ್ ಪವಾರ್ ನಿನ್ನೆ ನಡೆದಂತಹ ವಿಮಾನ ದುರಂತದಲ್ಲಿ ದುರ್ಮರಣಕ್ಕೀಡಾಗಿದ್ರು. ನಿನ್ನೆ ಹೆಚ್ಚು ಕಡಿಮೆ ಇದೇ ಟೈಮ್ ಅನ್ಸುತ್ತೆ ಸುದ್ದಿ ನಮಗೆ ಬಂದಾಗ 8:45 ವೇಳೆಗೆ ಆ ಅಪಘಾತ ಆಗಿದ್ದು. ಕನ್ಫರ್ಮ್ ಆಗಿ ಗೊತ್ತಾಗಿದ್ದು 9:10 ವೇಳೆಗೆ. ಅದಾದ ನಂತರದ ಡೆವಲಪ್ಮೆಂಟ್ಸ್ ಎಲ್ಲ ನಿಮ್ಗೆ ಗೊತ್ತೇ ಇದೆ. ಇವತ್ತು ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಯನ್ನು ನೆರವೇರಿಸೋದಕ್ಕೆ ಅವರ ಕುಟುಂಬಸ್ಥರು ನಿರ್ಧಾರ ಮಾಡಿದ್ದಾರೆ. ಅದು ಕೂಡ ಅವರ ಸ್ವಕ್ಷೇತ್ರ ಬಾರಾಮತಿಯಲ್ಲೇ ಅಂತ್ಯಕ್ರಿಯೆ ನೆರವೇರುತ್ತೆ. ವಿಮಾನ ದುರಂತದಲ್ಲಿ ಅಜಿತ್ ಪವಾರ್ ದುರ್ಮರಣ. ಇವತ್ತು ಮಹಾರಾಷ್ಟ್ರದ ಬಾರಾಮತಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡ್ತಾ ಇದ್ದಾರೆ. ಬೆಳಗ್ಗೆ 11 ಗಂಟೆಗೆ ಅಂತ್ಯ ಸಂಸ್ಕಾರ ನೆರವೇರುತ್ತೆ ಅಂತಕ್ಕಂಥ ಮಾಹಿತಿ. ವಿದ್ಯಾ ಪ್ರತಿಷ್ಠಾನ ಮೈದಾನದಲ್ಲಿ ಅಂತ್ಯಕ್ರಿಯೆ ನೆರವೇರುತ್ತೆ. ಮೋದಿಯವರು ಕೂಡ ಬರಬಹುದು ಅಂತಕ್ಕಂಥ ಸಾಧ್ಯತೆ ಇದೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರು ಬರ್ಬೋದು ಅಂತ. ಇನ್ನು ಹೆಚ್ಚು ಕಡಿಮೆ ಮಹಾರಾಷ್ಟ್ರದ ಮುಖ್ಯಮಂತ್ರಿಗಳು ದೇವೇಂದ್ರ ಫಡ್ನವೀಸ್, ಏಕನಾಥ್ ಶಿಂದೆ, DCM ಸೇರಿದಂತೆ ಬಹುತೇಕ ಎಂಟೈರ್ ಗವರ್ನಮೆಂಟೇ ಅಲ್ಲಿ ಹಾಜರಿರುತ್ತೆ. NCP ನಾಯಕರು ಮತ್ತು ಶರದ್ ಪವಾರ್ ಸೇರಿದಂತೆ ಅವರ ಸಂಬಂಧಿಕರು ಎಲ್ಲರೂ ಕೂಡ ಈಗಾಗಲೇ ಬಾರಾಮತಿಯನ್ನು ತಲುಪಿದ್ದಾರೆ. ಬಾರಾಮತಿಯಲ್ಲೇ ಅಂತಿಮ ದರ್ಶನಕ್ಕೂ ಕೂಡ ವ್ಯವಸ್ಥೆಯನ್ನು ಮಾಡಲಾಗಿತ್ತು. ಬೆಳಿಗ್ಗೆ 10 ಗಂಟೆ ತನಕ ಅಂತಿಮ ದರ್ಶನ, 10 ಗಂಟೆಯ ನಂತರ ಕ್ರಿಯೆಗಳೆಲ್ಲವೂ ಕೂಡ ಆರಂಭ ಆಗುತ್ತೆ ಅಂತ ಕುಟುಂಬಸ್ಥರಿಂದ ಬಂದಿರತಕ್ಕಂಥ ಮಾಹಿತಿ. ನಿನ್ನೆ ಬೆಳಿಗ್ಗೆ 8:10 ವೇಳೆಗೆ ಮುಂಬೈನಿಂದ ಹೊರಟಂತಹ ಅಜಿತ್ ಪವಾರ್ ಅವರು ಯಾವುದೋ ಒಂದು ಚುನಾವಣಾ ಕಾರ್ಯಕ್ರಮದಲ್ಲಿ ಭಾಗಿಯಾಗೋದಕ್ಕೆ ಬಾರಾಮತಿಗೆ ಬರಬೇಕಾಗಿತ್ತು. ಇನ್ನೇನು ಲ್ಯಾಂಡ್ ಆಗೋದಕ್ಕೆ ಸ್ವಲ್ಪವೇ ಕ್ಷಣಗಳು ಬಾಕಿ ಇದೆ ಅನ್ನೋ ಸಂದರ್ಭದಲ್ಲಿ ರನ್ವೇಗಿಂತ ಒಂದು 100 ಮೀಟ್ರ್ ಹಿಂದೆಯೇ ವಿಮಾನ ನೆಲಕ್ಕೆ ಅಪ್ಪಳಿಸಿ ಸ್ಫೋಟಗೊಂಡು ವಿಮಾನದಲ್ಲಿದ್ದಂತಹ ಎಲ್ಲ 5 ಜನ, ಅಜಿತ್ ಪವಾರ್ ಅವರ ಗನ್ಮ್ಯಾನ್ ಸೇರಿದಂತೆ ಎಲ್ಲರೂ ಕೂಡ ಮೃತಪಟ್ಟಂತಹ ದೊಡ್ಡ ದುರ್ಘಟನೆ. ಒಂದು ರೀತಿ ಮಹಾರಾಷ್ಟ್ರದ ಜನತೆ ಇವತ್ತಿಗೂ ಕೂಡ ದಿಗ್ಭ್ರಮೆಯಿಂದ ಹೊರಗೆ ಬರೋಕ್ಕಾಗಿಲ್ಲ. ಆ ರೀತಿಯಾದಂತಹ ಪರಿಸ್ಥಿತಿ. NCPನಲ್ಲಂತೂ ಒಂದು ರೀತಿ ದೊಡ್ಡ ಮಟ್ಟದ ಶೋಕ ಸಾಗರ ಅಂತಲೇ ಹೇಳ್ಬೋದು. ಯಾಕೆಂತಂದರೆ ರಾಜಕೀಯವಾಗಿ ಇದು ಬೇರೆ ಬೇರೆ ಬೆಳವಣಿಗೆಗಳಿಗೆಲ್ಲ ಮುಂದಿನ ದಿವಸಗಳಲ್ಲಿ ಕಾರಣ ಆಗುತ್ತೆ, ಅದು ಬೇರೆ ವಿಚಾರ. ಬಟ್ ದುರ್ಮರಣಕ್ಕೀಡಾಗಿದ್ದಂತೂ ದೊಡ್ಡ ದುರಂತ. ಹಾಗೆ ನೋಡೋಕೆ ಹೋದರೆ ನಮ್ಮ ದೇಶದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರಿಂದ ಹಿಡಿದು ಇಲ್ಲಿ ತನಕ ಸತ್ತವರ ದೊಡ್ಡ ಪಟ್ಟಿನೇ ಇದೆ. ಅದರಲ್ಲೂ ಯಾರು ದೊಡ್ಡ ನಾಯಕರು, ಸಾಧಕರು ಎಲ್ಲರೂ ಕೂಡ ವೆರಿ ಅನ್ಫಾರ್ಚುನೇಟ್. ಇತ್ತೀಚೆಗಷ್ಟೇ ಅಹಮದಾಬಾದ್ನಲ್ಲಿ ಕೂಡ ಒಂದು ದುರಂತ ಆಗಿತ್ತು, 241 ಜನ ಮೃತಪಟ್ಟಿದ್ದು. ರೈಟ್, ಈ ಎಲ್ಲ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆಗೆ ಸಂಬಂಧಪಟ್ಟಂತೆ ಮಾಹಿತಿಗಳು ಏನೇನಿದೆ, ಕುಟುಂಬಸ್ಥರು ಏನೆಲ್ಲ ಇನ್ಫಾರ್ಮೇಷನ್ಸ್ ಕೊಟ್ಟಿದ್ದಾರೆ ಅಂತ? ಅರವಿಂದ್, ನೋಡಿ, ಬೆಳಗ್ಗೆ 11 ಗಂಟೆಗೆ ಅಜಿತ್ ಪವಾರ್ ಅವರ ಅಂತ್ಯಕ್ರಿಯೆ ವಿಧಿವಿಧಾನಗಳು ಶುರುವಾಗುತ್ತೆ. ಬೆಳಗ್ಗೆ 10 ಗಂಟೆವರೆಗೂ ಕೂಡ ಅಭಿಮಾನಿಗಳು, ಕಾರ್ಯಕರ್ತರು ಮತ್ತು ಅವರ ಬೆಂಬಲಿಗರು ಏನಿದ್ದಾರೆ ಅವರಿಗೆ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿರುವಂಥದ್ದು. ಬಾರಾಮತಿಯಲ್ಲಿ ಅವರ ಅಂತ್ಯಕ್ರಿಯೆ ಕೂಡ ನಡೀತಾ ಇರುವಂಥದ್ದು. ಅಂದರೆ ಈ ಇನ್ಸಿಡೆಂಟ್ ನಡೆದಂಥ ಊರೇನಿದೆ ಅಲ್ಲೇ ಅವರ ಅಂತ್ಯಕ್ರಿಯೆ ಕೂಡ ನಡೀತಾ ಇರುವಂಥದ್ದು. 1991ರಿಂದ ಅವರ ಪೊಲಿಟಿಕಲ್ ಕೆರಿಯರ್ ಏನು ಶುರುವಾಯಿತು ಅದು ಬಾರಾಮತಿಯಲ್ಲೇ ಶುರುವಾಗಿರುವಂಥದ್ದು. ಮತ್ತು ಬಾರಾಮತಿಯ ಜೊತೆಗೆ ನಿರಂತರವಾದಂಥ ಸಂಪರ್ಕ ಹೊಂದಿದ್ರು. ಮತ್ತೆ ಪ್ರತಿ ವೀಕೆಂಡ್ಗಳಲ್ಲೂ ಕೂಡ ಅವರು ಅದೇ ಊರಲ್ಲಿ ಇರ್ತಾ ಇದ್ರು. ಮತ್ತೆ ಅವರು ಅತಿ ಹೆಚ್ಚು ಪ್ರೀತಿಸುವಂತಹ ಊರು ಕೂಡ ಅದಾಗಿತ್ತು. ಸೊ ಹೀಗಾಗಿ ಅಲ್ಲೇ ಅವರ ಅಂತ್ಯಕ್ರಿಯೆಯನ್ನು ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿರ್ಧಾರವನ್ನು ಕೂಡ ಮಾಡಲಾಗಿದೆ. ಬಾರಾಮತಿಯಲ್ಲಿರುವಂಥ ಅವ್ರ ಫಾರ್ಮ್ ಹೌಸ್ನಲ್ಲಿ ಈ ಅಂತ್ಯಕ್ರಿಯೆ ಪ್ರಕ್ರಿಯೆಗಳು ಕೂಡ ನಡೆಯುತ್ತೆ. ಈಗ ಸದ್ಯಕ್ಕೆ ವಿದ್ಯಾಪೀಠ ಪ್ರತಿಷ್ಠಾನದ ಮೈದಾನದಲ್ಲಿ ಅಂತಿಮ ದರ್ಶನಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ಲಾಗಿರುವಂಥದ್ದು. ಬರುವಂಥ VVIPಗಳಿಗೆ ಮತ್ತು ಎಲ್ರಿಗೂ ಕೂಡ ದರ್ಶನದ ವ್ಯವಸ್ಥೆಯನ್ನು ಕೂಡ ಮಾಡಲಾಗಿದೆ. ಬೆಳಗ್ಗೆ 11 ಗಂಟೆಯ ನಂತರ ಅಂತಿಮ ವಿಧಿವಿಧಾನಗಳು ಶುರುವಾಗುತ್ತೆ. ಮತ್ತೆ ಏನು ಅದಾದ ಬಳಿಕ 11 ಗಂಟೆಯ ನಂತರ ಅಂತ್ಯಕ್ರಿಯೆ ಕೂಡ ಪ್ರಕ್ರಿಯೆಗಳು ಕೂಡ ಶುರುವಾಗುವಂಥ ಸಾಧ್ಯತೆಗಳನ್ನು ಏನು ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. 11ರಿಂದ 11:30 ನಡುವೆ ಅಂತ್ಯಕ್ರಿಯೆಗಳು ಮುಕ್ತಾಯ ಆಗುವಂಥ ಸಾಧ್ಯತೆಗಳನ್ನು ಕೂಡ ಈಗ ನಿರೀಕ್ಷೆ ಮಾಡಲಾಗ್ತಾ ಇರುವಂಥದ್ದು. ಅರವಿಂದ್,